Hello everyone, myself Chetana SS, student of Interface College of Computer Applications. Today I will discuss about some topics, loops, for loop, syntax and examples. Loop in C. When a block of code needs to be executed several number of times. In general statements or executed sequentially. A loop statement allows us to execute a statement or group of statements multiple times. And when a block of code needs to be executed several number of times, a block of code needs to be executed several number of times ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ ಜನರಲ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಸೀಕ್ವೆನ್ಶಿಯಲಿ. ಜನರಲ್ ಸ್ಟೇಟ್ಮೆಂಟ್ಸ್ ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತಂದ್ರೆ ಸೀಕ್ವೆನ್ಶಿಯಲಿ ಎಕ್ಸಿಕ್ಯೂಟ್ ಆಗುತ್ತೆ ಜನರಲ್ ಸ್ಟೇಟ್ಮೆಂಟ್ಸ್. A loop statement allows us to execute a statement or group of statements multiple times. A loop statement ಏನನ್ನ ಅಲೋ ಮಾಡ್ಕೊಳ್ಳುತ್ತೆ ಅಂದ್ರೆ execute a statement or groups of statements multiple times. Group of statements ನ multiple times ಎಕ್ಸಿಕ್ಯೂಟ್ ಮಾಡೋದಕ್ಕೆ ಲೂಪ್ ಸ್ಟೇಟ್ಮೆಂಟ್ ಅಲೋ ಮಾಡ್ಕೊಳ್ಳುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಫಾರ್ ಲೂಪ್ ಫಸ್ಟ್ನೇದಾಗಿ ಫಾರ್ ಲೂಪ್ ನೋಡೋದಾಗಿದ್ರೆ ವೆನ್ ಯು ನೋ ಎಕ್ಸಾಕ್ಟ್ಲಿ ಹೌ ಮೆನಿ ಟೈಮ್ಸ್ ಯು ವಾಂಟ್ ಟು ಲೂಪ್ ಥ್ರೋ ಎ ಬ್ಲಾಕ್ ಆಫ್ ಕೋಡ್ ಯೂಸ್ ದಿ ಫಾರ್ ಲೂಪ್ ಇನ್ಸ್ಟೀಡ್ ಆಫ್ ಎ ವೈಲ್ ಲೂಪ್ ಅಂತ ಹೇಳ್ತಿದ್ದಾರೆ. ವೆನ್ ಯು ನೋ ಎಕ್ಸಾಕ್ಟ್ಲಿ ಹೌ ಮೆನಿ ಟೈಮ್ಸ್ ಯು ವಾಂಟ್ ಟು ಲೂಪ್ ಆಫ್ ಕೋಡ್ ಅಂದ್ರೆ ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಮಾಡುತ್ತೆ, ಹೌ ಮೆನಿ ಟೈಮ್ ಎಕ್ಸಿಕ್ಯೂಟ್ ಅನ್ನೋದು ನಮಗೆ ಗೊತ್ತಿರುತ್ತೆ. ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಮಾಡೋದು ಅಂತ ಗೊತ್ತಿರ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ, ಫಾರ್ ಲೂಪ್ ನ ಯೂಸ್ ಮಾಡ್ಕೊಳ್ತೀವಿ. ಯೂಸ್ ದಿ ಫಾರ್ ಲೂಪ್ ಇನ್ಸ್ಟೀಡ್ ಆಫ್ ಎ ವೈಲ್ ಲೂಪ್ ಅಂದ್ರೆ ನಮಗೆ ಹೌ ಮೆನಿ ಟೈಮ್ ಎಕ್ಸಾಕ್ಟ್ಲಿ ಎಕ್ಸಿಕ್ಯೂಟೆಡ್ ಅಂದ್ರೆ ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂತ ನಮಗೆ ಗೊತ್ತಿದ್ರೆ ನಾವು ಫಾರ್ ಲೂಪ್ ಯೂಸ್ ಮಾಡ್ತೀವಿ. ಅದರ್ವೈಸ್ ನಮಗೆ ಅದು ಗೊತ್ತಿಲ್ಲ ಅಂದಾಗ ನಾವು ಏನನ್ನ ಯೂಸ್ ಮಾಡ್ತೀವಿ ಅಂದ್ರೆ ವೈಲ್ ಲೂಪ್ ನ ಯೂಸ್ ಮಾಡ್ತೀವಿ. ಫಾರ್ ಲೂಪ್ ಗೆ ಸಿಂಟ್ಯಾಕ್ಸ್ ನೋಡೋದಾದ್ರೆ ಸಿಂಟ್ಯಾಕ್ಸ್ ಫಾರ್ ಎಕ್ಸ್ಪ್ರೆಷನ್ 1, ಎಕ್ಸ್ಪ್ರೆಷನ್ 2, ಎಕ್ಸ್ಪ್ರೆಷನ್ 3 ಮೂರ್ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಅಂದ್ರೆ ನಮಗೆ ಹೌ ಮೆನಿ ಟೈಮ್ಸ್ ಇಟ್ ಎಕ್ಸಿಕ್ಯೂಟ್ಸ್ ಅಂತ ನಮಗೆ ಗೊತ್ತಿರುತ್ತೆ, ಹಾಗಾಗಿ ನಾವು ಫಾರ್ ಲೂಪ್ ಅನ್ನ ಯೂಸ್ ಮಾಡ್ತೀವಿ. ಕೋಡ್ ಬ್ಲಾಕ್ ಟು ಬಿ ಎಕ್ಸಿಕ್ಯೂಟೆಡ್ ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂತ ಇಲ್ಲಿ ನಾವು ಏನ್ ಕೋಡ್ ಹಾಕಿರ್ತೀವೋ ಕಂಡೀಷನ್ ಹಾಕಿರ್ತೀವೋ ಅಷ್ಟು ಸಲ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಾಂಪಲ್ ಪ್ರೋಗ್ರಾಮ್ ನೋಡೋದಾದ್ರೆ ಆಶ್ ಇನ್ಕ್ಲೂಡ್ ಅನ್ನೋದೊಂದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. stdio.h ಒಂದು ಹೆಡರ್ ಫೈಲ್. ಇಂಟ್ ಮೇನ್ ಇದೊಂದು ಮೇನ್ ಫಂಕ್ಷನ್. ಡೇಟಾ ಟೈಪ್ ನ ತಗೊಂಡಿದ್ವಿ. ನಂಬರ್ ಐ ಅನ್ನೋದೊಂದು ಎರಡು ವೇರಿಯೇಬಲ್ಸ್ ನ ನಾವು ತಗೊಳ್ತಾ ಇದ್ವಿ. printf ಎಂಟರ್ ಎ ನಂಬರ್, scanf %d %, ನಂಬರ್. ಇಲ್ಲಿ ನಾವು ಫಾರ್ ಲೂಪ್ ಹಾಕೊಳ್ತಿದ್ವಿ. ಫಾರ್ ಲೂಪ್ ಐ ಇಸ್ ಈಕ್ವಲ್ ಟು 1. ಇವಾಗ ಐ ಅಲ್ಲಿ ಏನ್ ಸ್ಟೋರ್ ಆಗಿರುತ್ತೆ, 1 ಸ್ಟೋರ್ ಆಗುತ್ತೆ. ಐ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೆ ಆಫ್ ರಿಪಿಟೇಷನ್ ನಮ್ಗೆ ಎಷ್ಟು ಟೈಮ್ ರಿಪೀಟ್ ಆಗಬೇಕು ಅಂತ ನಮಗೆ ಗೊತ್ತಿರುತ್ತೆ, ಅವಾಗ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಐ ಇಸ್ ಈಕ್ವಲ್ ಟು ಐ ಪ್ಲಸ್ 1 ಇದು ಐ ನ ಇನ್ಕ್ರಿಮೆಂಟ್ ಮಾಡ್ಕೊಳ್ತಾ ಇರೋದು. ಇವಾಗ ಇಲ್ಲಿ ಕೋಡ್ printf %d ಇಂಟು %d ಈಕ್ವಲ್ ಟು %d. ನಾವಿಲ್ಲಿ ಇಂಟೀಜರ್ ನ ಡೇಟಾ ಟೈಪ್ ಆಗಿ ತಗೊಂಡಿರೋದ್ರಿಂದ ಇಲ್ಲಿ ನಾವು %d ನ ಯೂಸ್ ಮಾಡ್ತಿದೀವಿ. ಮಲ್ಟಿಪ್ಲಿಕೇಶನ್ ಮಾಡ್ತಿದೀವಿ. ನಂಬರ್ ಐ ಅಲ್ಲಿ ವೇರಿಯೇಬಲ್ ನಾವಿಲ್ಲಿ ಔಟ್ಪುಟ್ ಅಲ್ಲಿ ಯಾವ ನಂಬರ್ ನ ಇಲ್ಲಿ ಪ್ರಿಂಟ್ ಮಾಡ್ಕೊಳ್ತೀವೋ ಆ ನಂಬರ್ ಹೋಗಿರುತ್ತೆ. ಐ ಅಲ್ಲಿ 1 ಸ್ಟೋರ್ ಆಗಿದೆ. ನಂಬರ್ ಇಂಟು ಐ ಇದೆರಡು ಮಲ್ಟಿಪ್ಲೈ ಆಗಿ ಔಟ್ಪುಟ್ ಬರುತ್ತೆ. ಎಂಟರ್ ಎ ನಂಬರ್ 5 ಎಂಟರ್ 5 ಇಂಟು 1 ಇಸ್ ಈಕ್ವಲ್ ಟು 5. ಎಂಟರ್ ಎ ನಂಬರ್ ಇಲ್ಲಿ ನಂಬರ್ ಎಂಟರ್ ಮಾಡ್ಕೊಂಡು ಅದನ್ನ ಸ್ಕ್ಯಾನ್ ಮಾಡ್ಕೊಂಡಾಯ್ತು. ಇಲ್ಲಿ ಎಂಟರ್ ಎ ನಂಬರ್ ಅಂತ ಕೇಳಿದಾಗ 5 ಅಂತ ಕೊಟ್ಟು %d ಇಂಟು %d ಈಕ್ವಲ್ ಟು %d. ಫಸ್ಟ್ ನಂಬರ್ ನಾವೇನ್ ನಂಬರ್ ನ ಹಾಕಿರ್ತೀವಲ್ಲ ಅದು ಅದರಲ್ಲಿ ನಂಬರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಇಂಟು ಐ ಅಲ್ಲಿ ನಾವಿಲ್ಲಿ ಏನ್ ಸ್ಟೋರ್ ಮಾಡ್ಕೊಂಡಿದ್ವಿ, 1 ನ ಸ್ಟೋರ್ ಮಾಡ್ಕೊಂಡಿದ್ವಿ. ನಂಬರ್ ಇಂಟು ಐ ಇಸ್ ಈಕ್ವಲ್ ಟು 5. 5 ಇಂಟು 1 ಇಸ್ ಈಕ್ವಲ್ ಟು 5. ಅಂದ್ರೆ ನಾವು ಫಾರ್ ಲೂಪ್ ನ ಯಾವಾಗ ಯೂಸ್ ಮಾಡ್ತೀವಿ, ಹೌ ಮೆನಿ ಟೈಮ್ಸ್ ರಿಪೀಟ್ ಆಗ್ಬೇಕು ಅನ್ನೋ ಎಕ್ಸಾಕ್ಟ್ ಟೈಮ್ ರಿಪಿಟೇಷನ್ಸ್ ನಮಗೆ ಗೊತ್ತಿದ್ದಾಗ ನಾವು ಫಾರ್ ಲೂಪ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬಹುದು. ಥ್ಯಾಂಕ್ ಯು ಆಲ್.